ಇಲ್ಲಿಯವರೆಗೆ ನಾನು ನಿನ್ನನ್ನು ಕ್ಷಮಿಸುತ್ತಿದ್ದೆ. ಆದರೆ ನೀನು ನನ್ನಿಂದ ನನ್ನ ಜೀವನವನ್ನೇ ಕಸಿದುಕೊಳ್ಳಲು ಬಂದೆ. ಅದಕ್ಕೆ ಯಾವುದೇ ಕ್ಷಮೆ ಇಲ್ಲ. ನನ್ನನ್ನು ಹಿಂಸಿಸಬೇಕೆಂದು ನೀನು ಬಯಸಿದ್ದೆ ಅಲ್ಲವೇ? ನನ್ನನ್ನು ಕ್ಷಣ ಕ್ಷಣವೂ ಸಾಯುವುದನ್ನು ನೋಡಬೇಕೆಂದು ಬಯಸಿದ್ದೆ. ಹಾಗಾದರೆ ಈಗ ನೀನು ನೋವು ಎಂದರೇನು ಎಂದು ನೋಡುತ್ತೀಯ ಎಂದು ಅಭಿನವ್ ಹೇಳಿ ರೋಹಿಣಿಯವರ ಮುಖವನ್ನು ಒಂದು ಆಘಾತದಿಂದ ಬಿಟ್ಟನು. ಅವನು ಹಿಂದೆ ಸರಿದಾಗ ಇದ್ದಕ್ಕಿದ್ದಂತೆ 4-5 ಜನರು ದೊಡ್ಡ ಕ್ಯಾನ್ಗಳನ್ನು ಹಿಡಿದುಕೊಂಡು ಅಲ್ಲಿಗೆ ಬಂದರು ಮತ್ತು ಅವರು ಒಂದು ಕ್ಷಣವೂ ಕಳೆದುಕೊಳ್ಳದೆ ರೋಹಿಣಿ, ಹರ್ಷ ಮತ್ತು ನಿಯತಿಯ ಮೇಲೆ ಆ ಕ್ಯಾನ್ಗಳಲ್ಲಿ ಇಟ್ಟಿದ್ದ ಪೆಟ್ರೋಲನ್ನು ಸುರಿಯಲು ಪ್ರಾರಂಭಿಸಿದರು. ಹರ್ಷ ಅರ್ಧ ಸತ್ತ ಸ್ಥಿತಿಯಲ್ಲಿದ್ದನು. ಅವನಿಗೆ ಏನೂ ಗೊತ್ತಾಗುತ್ತಿರಲಿಲ್ಲ. ಆದರೆ ನಿಯತಿ ಮತ್ತು ರೋಹಿಣಿ ಇಬ್ಬರು ತೀವ್ರವಾಗಿ ಆಘಾತಗೊಂಡರು. ಅಭಿನವನ ಶಿಕ್ಷೆ ಇಷ್ಟು ಭಯಂಕರವಾಗಿರುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಅವರಿಬ್ಬರು ಅವನ ಮುಂದೆ ಅಳುತ್ತಾ ಕ್ಷಮೆಗಾಗಿ ಬೇಡಿಕೊಳ್ಳಲು ಪ್ರಾರಂಭಿಸಿದರು. ಹತ್ತು ಅವರ ಪರಿಸ್ಥಿತಿ ಕೆಟ್ಟದಾಗಿತ್ತು. ಆದರೆ ಅಭಿನವನ ಮುಖದಲ್ಲಿ ಕೇವಲ ಕೋಪವಿತ್ತು. ಮುಂದುವರಿದ ಭಾಗ. ಇಲ್ಲಿಯವರೆಗೂ ಅವನು ಇವರಿಬ್ಬರವನ್ನು ಸಹಿಸಿಕೊಂಡಿದ್ದನು. ಆದರೆ ವಿಷಯ ಅದಿತಿಯ ಮೇಲೆ ಬಂದಾಗ ಅವನು ಇಡೀ ಜಗತ್ತನ್ನು ಅಲ್ಲಾಡಿಸುವ ಶಕ್ತಿ ಹೊಂದಿದ್ದನು. ಹಾಗಾಗಿ ಈ ಶತ್ರುಗಳನ್ನು ಮುಗಿಸುವುದು ಅವನಿಗೆ ಏನೂ ಇರಲಿಲ್ಲ. ಅಭಿನವನ ಮುಂದೆ ಬೇಡಿಕೊಳ್ಳುತ್ತಿದ್ದವರನ್ನು ನೋಡಿ ಅವನು ನಕ್ಕನು ಮತ್ತು ನಂತರ ಗಂಭೀರವಾಗಿ, ನನ್ನ ಅದಿತಿಯನ್ನು ಇದೇ ರೀತಿ ಸುಡಲು ನೀವು ಯೋಚನೆ ಮಾಡಿದ್ದೀರಿ ಅಲ್ಲವೇ? ಈಗ ಬೆಂಕಿ ಹತ್ತಿದಾಗ ಹೇಗೆ ಸುಡುತ್ತದೆ ಎಂದು ನಿಮಗೆ ತಿಳಿದರೆ ಆ ನೋವು ನಿಮಗೆ ಅನುಭವವಾಗುತ್ತದೆ. ನನಗೆ ಗೊತ್ತು, ನೀವು ಇಬ್ಬರು ನನಗೆ ಶಾಪಗಳನ್ನು ಕೊಡಲು ಬಯಸುತ್ತೀರಿ. ಆದರೆ ಪರವಾಗಿಲ್ಲ, ಯಮರಾಜನ ಬಳಿ ಹೋಗಿ ಚೆನ್ನಾಗಿ ಕೊಡಿ, ಈಗ ಒಳ್ಳೆಯದಾಗಲಿ ಎಂದು ಅಭಿನವ್ ನಗುತ್ತಾ ಹೇಳಿದನು. ಮತ್ತು ನಂತರ ಒಬ್ಬ ವ್ಯಕ್ತಿಗೆ ಸನ್ನೆ ಮಾಡಿ ಅಲ್ಲಿಂದ ಹೊರಟು ಹೋದನು. ಆ ವ್ಯಕ್ತಿ ಎದುರಿಗೆ ನೋಡಿದಾಗ ಅವರಿಬ್ಬರು ಈಗ ಅವನ ಮುಂದೆ ಕೈ ಜೋಡಿಸಿ ಅವರನ್ನು ಬಿಡುವಂತೆ ಬೇಡಿಕೊಳ್ಳುತ್ತಿದ್ದರು. ಆದರೆ ಅಭಿನವನ ಆ ವ್ಯಕ್ತಿ ಕೂಡ ಅಭಿನವನಂತೆಯೇ ಕಠಿಣ ಹೃದಯದವನಾಗಿದ್ದನು. ಅವನು ಲೈಟರ್ ತೆಗೆದು ಆ ಕಡೆ ಎಸೆದನು. ನೋಡುತ್ತಲೇ ಬೆಂಕಿ ಸಂಪೂರ್ಣವಾಗಿ ಹರಡಿತು. ಮೊದಲು ಸ್ವಲ್ಪ ಸಮಯದವರೆಗೆ ಅವರ ಕಿರುಚಾಟ ಕೇಳಿಸುತ್ತಿದ್ದವು. ಆದರೆ ನಂತರ ನಿಧಾನವಾಗಿ ಬೆಂಕಿ ಶಾಂತವಾಯಿತು ಮತ್ತು ಅವರ ನೋವಿನ ಕಿರುಚಾಟವೂ ಕೂಡ. ಮಂಚದ ಮೇಲೆ ಅದಿತಿ ಆಳವಾದ ನಿದ್ರೆಯಲ್ಲಿ ಮಲಗಿದ್ದಳು. ಅಭಿನವ್ ಬಂದು ಬಾಗಿಲು ತೆರೆದನು. ತನ್ನ ಪ್ರೀತಿಯನ್ನು ನೋಡಿ ಅವನು ನಕ್ಕನು ಮತ್ತು ನಂತರ ಅವಳ ಕಡೆಗೆ ಹೋದನು. ಅವಳ ಹತ್ತಿರ ಬಂದು ಅವನು ಮಂಚದ ಬಳಿ ಮೊಣಕಾಲು ಊರಿ ಕುಳಿತು ಅವಳ ಕೆನ್ನೆಯ ಮೇಲೆ ಕೈಯಿಟ್ಟು ನೋಡಲಾರಂಭಿಸಿದನು. ಅವನಿಗೆ ಸ್ವಲ್ಪ ಸಮಯದ ಹಿಂದಿನ ವಿಷಯಗಳು ನೆನಪಾದವು. ನರ್ಸ್ ನಿಯತಿಯನ್ನು ತೋಟಕ್ಕೆ ಕರೆದುಕೊಂಡು ಹೋದಾಗ ರೋಹಿಣಿಯವರು ಅದಿತಿಗೆ ಪ್ರಜ್ಞೆ ತಪ್ಪಿಸುವ ಔಷಧಿಯನ್ನು ಹಿಡಿದು ಅವಳನ್ನು ಮೂರ್ಛೆ ಹೋಗುವಂತೆ ಮಾಡಿದ್ದರು. ಆದರೆ ಅವರ ಈ ಕೆಲಸವನ್ನು ಅಭಿನವ್ ತನ್ನ ಲ್ಯಾಪ್ಟಾಪ್ನಲ್ಲಿ ನೋಡುತ್ತಿದ್ದನು ಮತ್ತು ಇದೆಲ್ಲ ನಡೆಯುವುದನ್ನು ನೋಡಿ ಅವನ ಮುಖದ ನರಗಳು ಸಂಪೂರ್ಣವಾಗಿ ಬಿಗಿಯಾಗಿದ್ದವು. ಅವನು ತನ್ನ ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದು ಒಂದು ಫೋನ್ ಮಾಡಿದನು. ಸ್ವಲ್ಪ ಸಮಯದ ನಂತರ ನರ್ಸ್ ಅದಿತಿಯನ್ನು ಒಂದು ಚೀಲದಲ್ಲಿ ತುಂಬಿ ರೋಹಿಣಿಯವರು ಹೇಳಿದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾಗ ಅಭಿನವ್ನ ಜನರು ಅವಳ ಕಾರನ್ನು ಸುತ್ತುವರಿದು ಅವಳಿಗೆ ಅಂತಹ ಸಾವನ್ನು ಕೊಟ್ಟರು. ಅವಳ ಆತ್ಮ ಸತ್ತ ನಂತರವೂ ನಡುಗುತ್ತಿತ್ತು. ಅವರು ಆ ನರ್ಸನ್ನು ಕೊಂದ ನಂತರ ಅಭಿನವ್ ಅಲ್ಲಿಗೆ ಬಂದು ತನ್ನ ಬೇಬಿ ಡಾಲನ್ನು ಆ ಚೀಲದಿಂದ ಹೊರತೆಗೆದು ತನ್ನ ತೋಳಲ್ಲಿ ಎತ್ತಿಕೊಂಡು ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋದನು ಮತ್ತು ಆ ಚೀಲವನ್ನು ಆ ನರ್ಸ್ನ ಶವದಿಂದ ತುಂಬಲಾಯಿತು. ಇದಕ್ಕಾಗಿಯೇ ನಾನು ನಿನ್ನನ್ನು ಬೇಬಿ ಡಾಲ್ ಎಂದು ಕರೆಯುತ್ತೇನೆ, ಏಕೆಂದರೆ ನಿನ್ನ ಹೃದಯ ಮಕ್ಕಳಂತೆ ಶುದ್ಧವಾಗಿದೆ ಮತ್ತು ನೀನು ಒಂದು ಗೊಂಬೆಯಂತೆ ತುಂಬ ಮೃದು ಮತ್ತು ಮುಗ್ಧೆ. ನೀನು ಯಾರ ಮಾತನ್ನು ಸುಲಭವಾಗಿ ನಂಬುತ್ತೀಯ, ಯಾರ ಮಾತನ್ನು ಕೇಳುತ್ತೀಯ ಮತ್ತು ಯಾರನ್ನಾದರೂ ನಂಬುತ್ತೀಯ. ಈ ಜಗತ್ತು ನೀನು ಅಂದುಕೊಂಡಿರುವಂತೆ ಇಲ್ಲ. ಇಲ್ಲಿ ಸ್ವಂತದವರೇ ನಿನ್ನ ಜೀವದ ಶತ್ರುಗಳು ಮತ್ತು ಅಪರಿಚಿತರನ್ನು ಮರೆತು ಕೂಡ ನಂಬಲಾಗದು. ಹೆಜ್ಜೆ ಹೆಜ್ಜೆಗೂ ನನ್ನ ಜೀವಕ್ಕೆ ಅಪಾಯವಿದೆ ಎಂದು ನನಗೆ ಅನಿಸುತ್ತಿತ್ತು, ಆದರೆ ನಾನು ಎಂದಿಗೂ ಹೆದರಲಿಲ್ಲ. ಆದರೆ ಈಗ ನನಗೆ ಹೆದರಿಕೆ ಅನಿಸಲು ಪ್ರಾರಂಭಿಸಿದೆ, ಏಕೆಂದರೆ ಈಗ ನನ್ನ ಜೀವ ನೀನು ಮತ್ತು ನಿನ್ನ ಮೇಲೆ ಒಂದು ಗೀರು ಕೂಡ ಆಗುವುದನ್ನು ನಾನು ಸಹಿಸಲಾರೆ. ಹೌದು, ಅಭಿನವ್ ಕನ್ನ ಯಾರಿಗೂ ಹೆದರುವುದಿಲ್ಲ, ಆದರೆ ನಿನ್ನನ್ನು ಕಳೆದುಕೊಳ್ಳಲು ಹೆದರುತ್ತಾನೆ. ನೀನು ನನ್ನ ಪ್ರೀತಿ ಮತ್ತು ನನ್ನ ಪ್ರೀತಿ ನನ್ನ ಜೀವಕ್ಕಿಂತಲೂ ಹೆಚ್ಚು ಅಮೂಲ್ಯವಾಗಿದೆ ಎಂದು ಹೇಳಿದನು. ಹಾಗಾದರೆ ಇಷ್ಟು ದಿನ ನೀವು ನಿಮ್ಮ ಪ್ರೀತಿಯನ್ನು ನಿಮಗಾಗಿ ಏಕೆ ಹಿಂಸಿಸುತ್ತಿದ್ದೀರಿ? ಇದ್ದಕ್ಕಿದ್ದಂತೆ ಅದಿತಿ ತನ್ನ ಕಣ್ಣುಗಳನ್ನು ತೆರೆದು ಅವನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಕೇಳಿದಾಗ ಅಭಿನವ್ ಇದ್ದಕ್ಕಿದ್ದಂತೆ ಆಶ್ಚರ್ಯಗೊಂಡನು. ಅವನು ನಿಲ್ಲಲು ಪ್ರಾರಂಭಿಸಿದನು. ಆದರೆ ಅದಿತಿ ತಕ್ಷಣವೇ ಅವನ ಕೈಯನ್ನು ಹಿಡಿದು ಅವನನ್ನು ನೋಡುತ್ತಾ ಅಳಲು ಪ್ರಾರಂಭಿಸಿದಳು. ಕೆಲವೇ ಕ್ಷಣಗಳ ಕಾಲ ಕಣ್ಣುಗಳನ್ನು ಮುಚ್ಚಿದರೆ ನೀವು ನನ್ನೊಂದಿಗೆ ಇರುತ್ತೀರಾ ಎಂದಳು. ಹಾಗಾದರೆ ನಾನು ನನ್ನ ಕಣ್ಣುಗಳನ್ನು ಶಾಶ್ವತವಾಗಿ ಮುಚ್ಚಿಕೊಳ್ಳಲೆ ಎಂದನು. ಆಗ ನೀವು ನನ್ನಿಂದ ದೂರ ಹೋಗುವುದಿಲ್ಲವೇ ಎಂದು ಅದಿತಿ ಅಳುತ್ತಾ ಹೇಳಿದಾಗ ಯಾರೋ ಅಭಿನವನ ಹೃದಯವನ್ನು ಸೀಳಿ ಹಾಕಿದಂತೆ ಅವನಿಗೆ ಅನಿಸಿತು. ಅವನ ಕಣ್ಣುಗಳು ಕೂಡ ತೇವಗೊಂಡವು. ಅದಿತಿ ಅವನ ಕಡೆಗೆ ನೋಡುತ್ತಾ ಹೇಳಿ, ನಾನು ಶಾಶ್ವತವಾಗಿ ನನ್ನ ಕಣ್ಣುಗಳನ್ನು ಮುಚ್ಚಿಕೊಂಡರೆ ನೀವು ನನ್ನ ಹತ್ತಿರ ಇರುತ್ತೀರಾ? ಆದರೆ ಆಗ ನಾನು ನಿಮ್ಮ ಹತ್ತಿರ ಇರುವುದಿಲ್ಲ, ಏಕೆಂದರೆ ನಾನು ಅಲ್ಲಿ ಆ ಜಗತ್ತಿಗೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದಳು. ಸುಮ್ಮನಿರು, ನೀನು ತುಂಬ ಹರಟೆ ಹೊಡೆಯುತ್ತಿದ್ದೀಯ. ಈಗ ಒಂದು ಪದ ಕೂಡ ಹೇಳಿದರೆ ನಾನು ಒಂದು ಕಪಾಳ ಮೋಕ್ಷ ಮಾಡುತ್ತೇನೆ ಎಂದು ಹೇಳುತ್ತಾನೆ.
ಮಾಡಿ ಇದೇ ನೆಪದಲ್ಲಿ ನನ್ನನ್ನು ಮುಟ್ಟುತ್ತೀರಲ್ಲ, ಏಕೆಂದರೆ ನಾನು ಈಗ ನಿಮ್ಮ ಸ್ಪರ್ಶಕ್ಕಾಗಿ ಹಂಬಲಿಸುತ್ತಿದ್ದೇನೆ ಎಂದು ಅದಿತಿ ಇನ್ನೂ ಅಳುತ್ತಾ ಹೇಳಿದಳು. ಆಗ ಅಭಿನವ್ ಇದ್ದಕ್ಕಿದ್ದಂತೆ ಅವಳ ಮೇಲೆ ಬಗ್ಗಿ ಅವಳನ್ನು ಅಪಾರವಾಗಿ ಚುಂಬಿಸಲು ಪ್ರಾರಂಭಿಸಿದನು. ಅಭಿನವ್ ಅವಳನ್ನು ನಿದ್ದೆ ಮಾಡಿಸಿದ ನಂತರ ತುಂಬಾ ಪ್ರೀತಿಸುತ್ತಿದ್ದರೂ ಅವನು ತನ್ನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದನು. ಅವನು ಅವಳನ್ನು ನಿರಂತರವಾಗಿ ಚುಂಬಿಸುತ್ತಿದ್ದನು. ಆಗ ಅದಿತಿ ಕೂಡ ನಿಲ್ಲಲಿಲ್ಲ. ಅವಳು ಕೂಡ ಅಭಿನವ್ನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದಳು. ಇದರಿಂದ ಅಭಿನವ್ ಇದ್ದಕ್ಕಿದ್ದಂತೆ ನಿಂತು ಅಶ್ರುಪೂರ್ಣವಾದ ಅದಿತಿಯ ಕಣ್ಣುಗಳಲ್ಲಿ ನೋಡಿದನು. ಅದಿತಿ ಕೂಡ ಅವನ ಕಣ್ಣುಗಳಲ್ಲಿ ನೋಡುತ್ತಾ ಅವನ ಮುಖದ ಕಡೆಗೆ ಮೇಲಕ್ಕೆ ಹೋಗಿ ಅವನ ತುಟಿಗಳನ್ನು ಚುಂಬಿಸಿದಳು. ಅವಳು ಅವನ ಮುಖವನ್ನು ಚುಂಬಿಸುತ್ತಿದ್ದಂತೆ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಅದನ್ನು ಅಭಿನವ್ ತನ್ನ ತೆರೆದ ಕಣ್ಣುಗಳಿಂದ ನೋಡುತ್ತಿದ್ದನು. ಅವನು ಅದಿತಿಯನ್ನು ಬಿಟ್ಟು ಪಕ್ಕಕ್ಕೆ ಹೋಗಿ ತನ್ನ ಬಟ್ಟೆಗಳನ್ನು ತೆಗೆಯಲು ಪ್ರಾರಂಭಿಸಿದನು. ಅದಿತಿ ಅವನ ಕಡೆಗೆ ನೋಡುತ್ತಿದ್ದಳು. ತನ್ನ ಬಟ್ಟೆಗಳನ್ನು ಬದಲಾಯಿಸಿ ಅಭಿನವ್ ಶಾರ್ಟ್ಸ್ ಮತ್ತು ಟೀ ಶರ್ಟ್ ಧರಿಸಿದನು ಮತ್ತು ನಂತರ ಹಾಸಿಗೆ ಇನ್ನೊಂದು ಬದಿಗೆ ಹೋದನು. ಅದಿತಿ ಅವನನ್ನೇ ನೋಡುತ್ತಿದ್ದಳು. ಅಭಿನವ್ ಮತ್ತೆ ಅವಳನ್ನು ಹೀಗೆ ಒಬ್ಬಂಟಿಯಾಗಿ ಬಿಟ್ಟು ಹೋಗೋದಿಲ್ಲ ಎಂದು ಅವಳು ಯೋಚಿಸುತ್ತಿದ್ದಳು. ಅಭಿನವ್ ಹಾಸಿಗೆಯ ಮೇಲೆ ಕುಳಿತು ಅದಿತಿಯ ಕಡೆಗೆ ಸನ್ನೆ ಮಾಡಿದನು. ಆಗ ಅದಿತಿ ಕೂಡ ವೇಗವಾಗಿ ತನ್ನ ಜಾಗದಿಂದ ಎದ್ದು ಕುಳಿತು ನಂತರ ಅಭಿನವ್ನ ತೊಡೆಯ ಮೇಲೆ ಕುಳಿತಳು. ಅಭಿನವ್ ಹಾಸಿಗೆಯ ಮೇಲೆ ಕುಳಿತಿದ್ದನು ಮತ್ತು ಈಗ ಅದಿತಿ ಅವನ ಮಡಿಲಲ್ಲಿ ಇದ್ದಳು. ಅಭಿನವ್ ತುಂಬ ಪ್ರೀತಿಯಿಂದ ಅವಳನ್ನು ತನ್ನ ತೊಡೆಯ ಮೇಲೆ ಎತ್ತಿಕೊಂಡು ತನ್ನ ಕೆನ್ನೆಯನ್ನು ಅವಳ ಕೆನ್ನೆಯ ಮೇಲೆ ಉಜ್ಜಿದನು. ಅದಿತಿ ತನ್ನ ಕೈಯನ್ನು ಅವನ ಕೈಯ ಮೇಲೆ ಇಟ್ಟು ನಂತರ ನಿಧಾನವಾಗಿ ಅವನ ಕೈಯನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಅಭಿನವಿಗೆ ಗುಂಡು ತಗುಲಿದ ಜಾಗವನ್ನು ನೋಡಿದಳು. ಇಷ್ಟು ದಿನಗಳಿಂದ ಅವಳು ಅಭಿನವನ ಗಾಯವನ್ನು ನೋಡಿರಲಿಲ್ಲ, ಏಕೆಂದರೆ ಅಭಿನವ್ ಅವಳ ಹತ್ತಿರ ಬರುತ್ತಿರಲಿಲ್ಲ ಮತ್ತು ಅವಳೊಂದಿಗೆ ಮಾತನಾಡುತ್ತಿರಲಿಲ್ಲ. ಅವಳು ಮಲಗಿದಾಗ ಮಾತ್ರ ಅವಳ ಹತ್ತಿರ ಬರುತ್ತಿದ್ದನು. ಅವನ ಗಾಯವನ್ನು ನೋಡಿದಾಗ ಅದಿತಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತು. ಅವಳು ನಿಧಾನವಾಗಿ ಬಗ್ಗಿ ಅವನ ಗಾಯದ ಮೇಲೆ ತನ್ನ ತುಟಿಗಳನ್ನು ಇಟ್ಟಾಗ ಅಭಿನವ್ಗೆ ತನ್ನ ಯಾವುದೇ ಗಾಯಕ್ಕೆ ಮೊದಲ ಬಾರಿಗೆ ಮುಲಾವು ಹಚ್ಚಿದಂತೆ ಅನಿಸಿತು. ನಿಮಗೆ ನೋವಾಗುತ್ತಿದೆಯೇ ಎಂದು ಕೇಳುತ್ತಾಳೆ. ಇಲ್ಲ, ಮಜಾ ಬರುತ್ತಿದೆ. ನಿನಗೂ ಮಜಾ ಬರುತ್ತಿದೆ ಅಲ್ವಾ ಎಂದು ಹೇಳುತ್ತಾನೆ ಅಭಿನವ್. ನಿಮಗೆ ಈ ವಿಷಯದಲ್ಲಿ ಕೂಡ ತಮಾಷೆ ತೋರುತ್ತಿದೆಯೇ ಎಂದು ಕೇಳುತ್ತಾಳೆ. ಇಲ್ಲ, ಪ್ರೀತಿ ಎಂದು ಅಭಿನವ್ ಹೇಳಿದನು. ಆಗ ಅದಿತಿಯ ನಿರಾಶೆಯಿಂದ ತುಂಬಿದ ಮುಖ ಗುಲಾಬಿ ಬಣ್ಣಕ್ಕೆ ತಿರುಗಿತು. ಅದಿತಿ ತನ್ನ ಮುಖವನ್ನು ಅವನ ಎದೆಯಲ್ಲಿ ಅಡಗಿಸಿಕೊಂಡಳು. ಈ ಸಮಯದಲ್ಲಿ ಅವರಿಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ನೆಮ್ಮದಿಯಿಂದ ಇದ್ದರು. ಅಭಿನವ್ ಅವಳನ್ನು ತನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಕಣ್ಣು ಮುಚ್ಚಿದಾಗ ಅದಿತಿ ಕೂಡ ತನ್ನ ತಲೆಯನ್ನು ಅವನ ಎದೆಯ ಮೇಲೆ ಇರಿಸಿದಳು. ಅಭಿನವ್ ಹಾಗೆಯೇ ಮಲಗಿದನು. ಅಭಿನವ್ಗೆ ಇಂದು ಬಹಳ ದಿನಗಳ ನಂತರ ಅಂತಹ ಶಾಂತಿ ಸಿಕ್ಕಿತು. ಅದಿತಿಯ ಪ್ರೀತಿಯ ಸಮಾಧಾನ ಯಾವಾಗಲೂ ಅವನೊಂದಿಗಿತ್ತು. ಆದರೆ ತನ್ನದೇ ಶತ್ರುಗಳನ್ನು ತನ್ನ ಸುತ್ತಲೂ ಇಟ್ಟುಕೊಳ್ಳುವುದು ತುಂಬ ಕಷ್ಟಗಳಿಂದ ಕೂಡಿರುತ್ತದೆ ಮತ್ತು ಅಭಿನವ್ ಈ ತೊಂದರೆಗಳನ್ನು ಎಷ್ಟು ಸಮಯದಿಂದ ಸಹಿಸಿಕೊಂಡಿದ್ದಾನೋ ಅವನಿಗೆ ಮಾತ್ರ ತಿಳಿದಿತ್ತು. ಇಂದು ರೋಹಿಣಿ, ಹರ್ಷ ಮತ್ತು ನಿಯತಿಯ ಆಟವನ್ನು ಮುಗಿಸಿ ಅವನಿಗೆ ಎಷ್ಟು ಸಮಾಧಾನವಾಗಿದೆ ಎಂದು ಅವನಿಗಷ್ಟೇ ಗೊತ್ತಿತ್ತು. ಆದ್ದರಿಂದಲೇ ಸ್ವಲ್ಪ ಸಮಯದಲ್ಲಿ ಅವನಿಗೆ ನಿದ್ರೆ ಬಂತು. ಅದಿತಿಯ ಮೇಲೆ ಪ್ರಜ್ಞೆ ತಪ್ಪಿಸುವ ಔಷಧಿಯ ಪರಿಣಾಮ ಇನ್ನೂ ಇತ್ತು. ಆದ್ದರಿಂದ ಕಣ್ಣು ಮುಚ್ಚಿದಾಗ ಅವಳು ಕೂಡ ಸ್ವಲ್ಪ ಸಮಯದಲ್ಲಿ ಆಳವಾದ ನಿದ್ರೆಗೆ ಜಾರಿದಳು. ಒಬ್ಬ ವ್ಯಕ್ತಿ ಪ್ರೀತಿಯಲ್ಲಿದ್ದಾಗ ಏನನ್ನಾದರೂ ಮಾಡಲು ಸಿದ್ಧನಾಗುತ್ತಾನೆ ಮತ್ತು ಇದೇ ಸ್ಥಿತಿ ಈ ಎರಡು ಹೃದಯಗಳಿಗೂ ಇತ್ತು. ಒಬ್ಬರಿಗೊಬ್ಬರು ತಮ್ಮ ಜೀವವನ್ನು ಕೊಡಲು ಕೂಡ ಸಿದ್ಧರಾಗಿದ್ದರು. ಹಾಗೆಯೇ ಯಾರ ಜೀವವನ್ನು ತೆಗೆದುಕೊಳ್ಳಲು ಕೂಡ ಹಿಂದೆ ಸರಿಯುವವರಲ್ಲ. ಬೆಳಗ್ಗೆ ಸೂರ್ಯ ತನ್ನ ಕಿರಣಗಳನ್ನು ಹರಡಿದಾಗ ಇಬ್ಬರು ಕಣ್ಣುಗಳನ್ನು ಒಟ್ಟಿಗೆ ತೆರೆದರು. ಅದಿತಿ ಇನ್ನು ಅಭಿನವನ ಮಡಿಲಲ್ಲಿ ಅವನ ಎದೆಯ ಮೇಲೆ ತಲೆ ಇಟ್ಟು ಮಲಗಿದ್ದಳು. ಅಭಿನವ್ ಕಣ್ಣು ತೆರೆದು ನಗುತ್ತಾ ಅವಳ ಕಡೆಗೆ ನೋಡಿದನು. ಅವಳು ಇನ್ನು ಅವನ ಎದೆಯ ಮೇಲೆ ತಲೆ ಇಟ್ಟು ನಿದ್ರಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅವಳಿಗೆ ನಿದ್ರೆ ಬರುತ್ತಿರಲಿಲ್ಲ, ಏಕೆಂದರೆ ನಿನ್ನೆಯಿಂದ ಅವಳು ನಿರಂತರವಾಗಿ ಮಲಗುತ್ತಿದ್ದಳು. ಅಭಿನವ್ ಅವಳನ್ನು ತನ್ನ ತೋಳಲ್ಲಿ ಬಿಗಿಯಾಗಿ ಹಿಡಿದು ತನ್ನ ಕೆನ್ನೆಯನ್ನು ಅವಳ ಕೆನ್ನೆಯ ಮೇಲೆ ಉಜ್ಜಿದನು. ನೀವು ಹೀಗೆ ಯಾಕೆ ಮಾಡುತ್ತೀರಿ? ನನಗೆ ಕಿಚಕಿಚ ಆಗುತ್ತದೆ ಎಂದು ಅದಿತಿ ತನ್ನ ಕೆನ್ನೆಗಳನ್ನು ಹಿಂದೆ ಸರಿಸುತ್ತಾ ಹೇಳಿದಳು. ಆಗ ಅಭಿನವ್ ಅವಳ ಮುಖವನ್ನು ಹಿಡಿದು ತನ್ನ ಕೆನ್ನೆಗಳನ್ನು ಅವಳ ಕೆನ್ನೆಗಳ ಮೇಲೆ ಇನ್ನಷ್ಟು ಬಲವಾಗಿ ಉಜ್ಜುತ್ತಾ ನನ್ನ ಕೆನ್ನೆ, ನನ್ನ ಇಷ್ಟ ಎಂದನು. ಅದಿತಿ ಕಣ್ಣುಗಳನ್ನು ಸಣ್ಣದಾಗಿಸಿ ಅವನನ್ನು ನೋಡಿದಳು. ಮತ್ತು ಕೆನ್ನೆಗಳು ನಿಮ್ಮವು, ಆದರೆ ನಿಮ್ಮ ಕೆನ್ನೆಗಳು ಯಾರ ಕೆನ್ನೆಗಳನ್ನು ಸ್ಪರ್ಶಿಸುತ್ತವೆಯೋ ಆ ಕೆನ್ನೆಗಳು ನನ್ನವು ಎಂದು ಹೇಳಿದಳು. ಅವಳ ಮಾತಿಗೆ ಅಭಿನವ್ ಒಂದೇ ಸಮ ಅವನನ್ನು ದಿಟ್ಟಿಸಿದನು ಮತ್ತು ನಂತರ ಇದ್ದಕ್ಕಿದ್ದಂತೆ ಅವಳನ್ನು ಮಡಿಲಲ್ಲಿ ಇಟ್ಟುಕೊಂಡೇ ತಿರುಗಿದನು. ಇದರಿಂದ ಅವನು ಅವಳ ಮೇಲೆ ಮತ್ತು ಅದಿತಿ ಕೆಳಗೆ ಬಿದ್ದಳು. ಏನು ಹೇಳಿದೆ ನೀನು? ಈ ಕೆನ್ನೆಗಳು ಯಾರೋ ಎಂದು ಅಭಿನವ್ ತನ್ನ ಬೆರಳನ್ನು ಅವಳ ಕೆನ್ನೆಗಳ ಮೇಲೆ ಓಡಿಸುತ್ತಾ ಕೇಳಿದನು. ಅದಿತಿ ತನ್ನ ಉಸಿರನ್ನು ನಿಯಂತ್ರಿಸುತ್ತಾ ನಿರ್ಗತಿಗಳಾಗಿ ನಿಮ್ಮವು ಎಂದು ಹೇಳಿದಳು. ಹಾಗಾದರೆ ನಾನು ಅವುಗಳನ್ನು ನೇವರಿಸಲಿ ಅಥವಾ ಉಜ್ಜಲಿ, ನನ್ನ ಇಷ್ಟ ಎಂದು ಅಭಿನವ್ ಹೇಳಿ ಅವಳ ಕೆನ್ನೆಗೆ ನಿಜವಾಗಿಯೂ ಕಚ್ಚಿದನು. ಅದಿತಿ ನೋವಿನಿಂದ ಅರಚಿದಳು. ಅದಿತಿ ಕೋಪದಿಂದ ಅವನ ಕಡೆಗೆ ನೋಡಿದಳು ಮತ್ತು ಈ ಬಾರಿ ಅವನ ಕೆಳಗಿನಿಂದ ಜಾರಿ ಇನ್ನೊಂದು ಕಡೆಗೆ ಬಂದಳು. ಅಭಿನವ್ ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದನು, ಏಕೆಂದರೆ ಅವನ ಅದಿತಿಯ ಮೇಲೆ ಬಾಗಿದ್ದನು. ಅವನು ನೇರವಾದನು. ಅಭಿನವ್ ಈಗ ಮತ್ತೆ ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದು ಅದಿತಿಯನ್ನು ತಿರುಗಿಸಿ ತನ್ನ ಕೆಳಗೆ ಮಾಡಿಕೊಂಡು ತಾನು ಅವಳ ಮೇಲೆ ಬಾಗಿದ್ದನು. ಬೇಬಿ ಡಾಲ್, ಐ ಲವ್ ಯು
ಇದ್ದಕ್ಕಿದ್ದಂತೆ ಅಭಿನವ್ ಹೇಳಿದಾಗ ಅದಿತಿಯ ಉಸಿರು ನಿಂತು ಹೋಯಿತು. ಅವಳು ಅಭಿನವನನ್ನೇ ನೋಡುತ್ತಿದ್ದಳು. ಇಂದು ಮೊದಲ ಬಾರಿಗೆ ಅಭಿನವ್ ಅವಳಿಗೆ ಐ ಲವ್ ಯು ಹೇಳಿದ್ದನು. ಪ್ರೀತಿಯಿಂದ ಅವಳನ್ನು ತಮಾಷೆ ಮಾಡುತ್ತಿದ್ದನು, ಆದರೆ ಎಂದಿಗೂ ಅದನ್ನು ವ್ಯಕ್ತಪಡಿಸಿರಲಿಲ್ಲ. ಮತ್ತು ಇಂದು ಅವನ ಈ ಐ ಲವ್ ಯು ಅವಳಿಗೆ ತುಂಬಾ ಅನಿರೀಕ್ಷಿತವಾಗಿತ್ತು. ಅಭಿನವ್ ಅವಳ ಕಡೆಗೆ ನೋಡುತ್ತಾ, ನನ್ನ ದೇಹ ಮಾತ್ರ ನಿನ್ನದಲ್ಲ, ನನ್ನ ಆತ್ಮ ಕೂಡ ನಿನ್ನದು. ಅಭಿನವ್ ಕನ್ನ ಸಂಪೂರ್ಣವಾಗಿ ನಿನ್ನವನು ಮತ್ತು ನೀನು ಅವನವಳು ಎಂದು ಹೇಳಿದನು. ಹಾಗಾದರೆ ನನ್ನಿಂದ ಏಕೆ ದೂರ ಇದ್ದೀರಿ? ಏಕೆ ನನಗೆ ಮತ್ತು ನಿನಗೆ ತಾಳ್ಮೆಯಿಂದ ಇರಲು ಒತ್ತಾಯಿಸುತ್ತಿದ್ದೀರಿ? ನನ್ನನ್ನು ನಿಮ್ಮವಳನ್ನಾಗಿ ಮಾಡಿಕೊಳ್ಳಿ ಎಂದು ಅದಿತಿ ಇದ್ದಕ್ಕಿದ್ದಂತೆ ಹೇಳಿದಳು. ಪ್ರೀತಿಯಲ್ಲಿ ದೈಹಿಕ ಸಂಬಂಧಗಳು ಮುಖ್ಯವಲ್ಲ, ಆದರೆ ನಿಮ್ಮ ಪ್ರೀತಿ ನಿಮ್ಮೊಂದಿಗಿದ್ದರೂ ನೀವು ಒಂದು ಗಡಿಯಲ್ಲಿ ಇರುತ್ತೀರಿ. ನಿಮ್ಮ ಪ್ರೀತಿಯೂ ಕೂಡ ಕೇವಲ ನಿಮ್ಮವಳಾಗಿ ಇರಲು ಬಯಸಿದರೆ ನಿಮ್ಮನ್ನು ನಿಯಂತ್ರಿಸುವುದು ತುಂಬ ಕಷ್ಟವಾಗುತ್ತದೆ. ಮತ್ತು ಇದೇ ಅಭಿನವ್ ಮತ್ತು ಅದಿತಿಯೊಂದಿಗೆ ನಡೆಯುತ್ತಿತ್ತು. ಇಬ್ಬರು ಸಂಪೂರ್ಣವಾಗಿ ಒಬ್ಬರನ್ನೊಬ್ಬರು ಸೇರಲು ಬಯಸುತ್ತಿದ್ದರು. ಆದರೆ ಅವಳಿಗೆ ಇನ್ನೂ 18 ವರ್ಷ ತುಂಬಿಲ್ಲ ಎಂದು ತಿಳಿದಿದ್ದರೂ ಅಭಿನವ್ ತನ್ನ ಪ್ರೀತಿಯ ಈ ಮಾತನ್ನು ಹೇಗೆ ಒಪ್ಪಿಕೊಳ್ಳಲಿ? ಅಭಿನವ್ ಅವಳಿಂದ ದೂರ ಸರಿದನು, ಏಕೆಂದರೆ ಅವನು ಅಪರಾಧ ಭಾವನೆಯನ್ನು ಅನುಭವಿಸುತ್ತಿದ್ದನು. ಅದಿತಿ ಅವನನ್ನು ಬಿಟ್ಟು ಹೋಗುವುದನ್ನು ನೋಡಿದಾಗ ಅವಳು ಈ ಬಾರಿಯೂ ಅಭಿನವ್ ತನ್ನ ಮಾತನ್ನು ಕೇಳುವುದಿಲ್ಲ ಎಂದು ಅರ್ಥ ಮಾಡಿಕೊಂಡಳು. ಅವಳು ಕೂಡ ಎದ್ದು ಹಾಸಿಗೆಯಿಂದ ನಿಂತಳು. ಅಭಿನವ್ ಆಶ್ಚರ್ಯದಿಂದ ಅವಳನ್ನು ನೋಡಿದನು. ಆಗ ಅದಿತಿ ಕೂಡ ಅದೇ ಕ್ಷಣದಲ್ಲಿ ಅವನ ಕಣ್ಣುಗಳಲ್ಲಿ ನೋಡುತ್ತಾ, ಯಾರಾದರೂ ತಮ್ಮ ಸ್ವಂತ ಪ್ರೀತಿಯನ್ನು ತಮ್ಮ ಸ್ವಂತ ಪ್ರೀತಿಗಾಗಿ ಹೇಗೆ ಹಂಬಲಿಸುವಂತೆ ಮಾಡಬಹುದು ಎಂದು ಯಾರಾದರೂ ನಿಮ್ಮಿಂದ ಕಲಿಯಬೇಕು ಎಂದು ಹೇಳಿದಳು. ಅಭಿನವ್ ಅವಳ ಮಾತನ್ನು ಕೇಳಿ ಅಸಹನೆಯಿಂದ ಅವಳ ಕಡೆಗೆ ನೋಡಿದನು. ಆದರೆ ಮುಂದಿನ ಕ್ಷಣದಲ್ಲಿ ಅದಿತಿ ಅವನ ಮೇಲಿನ ತನ್ನ ಕಣ್ಣುಗಳನ್ನು ತೆಗೆದು ಅಲ್ಲಿಂದ ವಾರ್ಡ್ರೋಬ್ ಕಡೆಗೆ ಹೋದಳು. ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಅವಳು ಸ್ನಾನದ ಕೋಣೆಯ ಕಡೆಗೆ ಹೋದಳು. ಅವಳು ಶವರ್ ಆನ್ ಮಾಡಿ ಏನನ್ನಾದರೂ ಯೋಚಿಸಲು ಪ್ರಾರಂಭಿಸಿದಳು. ತನ್ನ ಸ್ವಂತ ಹೆಂಡತಿಯಿಂದ ಯಾರಾದರೂ ಇಷ್ಟು ದೂರ ಹೇಗೆ ಇರಬಹುದು? ನಾನು ಚಿಕ್ಕವಳು, ಆದರೆ ಮಗುವಲ್ಲ. ಏಕೆ ಪದೇ ಪದೇ ಸನ್ಯಾಸಿಯಾಗುತ್ತಾರೋ ಗೊತ್ತಿಲ್ಲ. ಆದರೆ ನಾನು ಕೂಡ ಬಲ್ಲೆ. ನೀವು ನನಗೆ ಎಷ್ಟು ತಾಳ್ಮೆಯನ್ನು ತೋರಿಸುತ್ತೀರೋ ಒಳಗಿನಿಂದ ನೀವು ನನಗಾಗಿ ಅಷ್ಟೇ ಅಸಹನೆಯಿಂದ ಇದ್ದೀರಿ. ಮತ್ತು ಈಗ ನಿಮ್ಮ ಅಸಹನೆಯೇ ನನಗೆ ತಾಳ್ಮೆಯನ್ನು ಅನುಭವಿಸುವಂತೆ ಮಾಡುತ್ತದೆ ಎಂದು ಹೇಳುತ್ತಿದ್ದಾಗ ಅವಳ ತುಟಿಗಳ ಮೇಲೆ ಒಂದು ತುಂಟ ನಗು ಇತ್ತು. ತಕ್ಷಣವೇ ಸ್ನಾನದ ಕೋಣೆಯ ಬಾಗಿಲು ತೆರೆಯಿತು ಮತ್ತು ಅಭಿನವ್ ಒಳಗೆ ಬಂದನು. ಆದರೆ ಈ ಬಾರಿ ಅದಿತಿ ನಗಲೂ ಇಲ್ಲ ಮತ್ತು ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸಲಿಲ್ಲ. ಬದಲಾಗಿ ಅವಳು ತನ್ನ ಮುಖವನ್ನೇ ತಿರುಗಿಸಿ ಶವರ್ನಿಂದ ದೂರ ಸರಿದಳು. ಆಗ ಅಭಿನವ್ ತನ್ನ ಹುಬ್ಬುಗಳನ್ನು ಎತ್ತಿ ಅವಳ ಕಡೆಗೆ ನೋಡಿದನು ಮತ್ತು ನಂತರ ನಿಧಾನವಾಗಿ ಅವಳ ಹತ್ತಿರ ಹೋದನು. ಅಭಿನವ್ ಅವಳ ಕೈಯನ್ನು ಹಿಡಿದು ಅವಳನ್ನು ಹಿಂದಕ್ಕೆ ಎಳೆದು ಮತ್ತೆ ಶವರ್ ಕೆಳಗೆ ತಂದನು. ಒಬ್ಬ ವ್ಯಕ್ತಿ ಕೋಪಗೊಂಡಾಗ ಅವನು ತಣ್ಣನೆಯ ನೀರಿನಲ್ಲಿ ನೆನೆಯಬೇಕು, ಇದರಿಂದ ಕೋಪ ಶಾಂತವಾಗುತ್ತದೆ ಎಂದು ಅಭಿನವ್ ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದು ಹೇಳಿದನು. ಅದಿತಿ ತನ್ನ ಪೂರ್ತಿ ಬಟ್ಟೆಗಳನ್ನು ಧರಿಸಿದ್ದಳು, ಆದರೆ ಅಭಿನವನ ಹತ್ತಿರ ಇರುವುದೇ ಅವಳ ಉಸಿರನ್ನು ನಿಲ್ಲಿಸಲು ಸಾಕಷ್ಟು ಇತ್ತು. ಅಭಿನವ್ ತನ್ನ ಬೆರಳಿನಿಂದ ಅವಳ ಮುಖವನ್ನು ಹಿಡಿದು ಮೇಲಕ್ಕೆ ಮಾಡಿದನು. ಅದಿತಿ ಅವನ ಕಣ್ಣುಗಳಲ್ಲಿ ನೋಡಿ, ನೀವು ಕೇವಲ ಮಾತನಾಡಲು ಮಾತ್ರ ಬಲ್ಲವರು ಎಂದಳು. ನಾನು ತುಂಬ ಕೆಲಸಗಳನ್ನು ಮಾಡಬಲ್ಲೆ, ಆದರೆ ಏನಾದರೂ ಮಾಡಿದರೆ ಅದು ನನ್ನ ಪ್ರೀತಿಗಾಗಿ ಸರಿಯಾಗಿರುವುದಿಲ್ಲ ಎಂದು ಅಭಿನವ್ ಕೂಡ ಹೇಳಿದನು. ಎಲ್ಲವೂ ಸರಿಯಾಗಿದೆ, ನನಗೆ ಯಾವುದೇ ಸಮಸ್ಯೆ ಇಲ್ಲ, ಏಕೆಂದರೆ ನಾನು ಎಂದು ಅದಿತಿ ಹೇಳುತ್ತಾ ಇದ್ದಕ್ಕಿದ್ದಂತೆ ಸುಮ್ಮನಾದಳು. ಅವಳು ಹೇಗೆ ಹೇಳಲಿ ಅವಳಿಗೆ ಹೇಗಿರುವ ಕನಸುಗಳು ಬೀಳುತ್ತವೆ ಎಂದು? ಆ ವಯಸ್ಸಿನಲ್ಲಿ ಅವಳು ಏನೆಲ್ಲ ಕಾಲ್ಪನಿಕ ಲೋಕದಲ್ಲಿ ಇರುತ್ತಾಳೆ. ಅವಳು ತನ್ನ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡಳು. ಒಂದು ಸಮಯದಲ್ಲಿ ಅವಳ ದೇಹವನ್ನು ಯಾರಾದರೂ ಹೀಗೆ ಸ್ಪರ್ಶಿಸುವುದನ್ನು ಯೋಚಿಸಿದರೆ ಅವಳು ನಡುಗುತ್ತಿದ್ದಳು. ಗಣಿಕೇರಿಯಲ್ಲಿ ಕಳೆದ ಕೆಲವು ದಿನಗಳು ಅವಳಿಗೆ ನರಕದಂತೆ ಇದ್ದವು. ಆದರೆ ಅಭಿನವನನ್ನು ಪ್ರೀತಿಸಲು ಪ್ರಾರಂಭಿಸಿದಾಗಿನಿಂದ ಅಭಿನವ್ ಅವಳ ಹತ್ತಿರ ಬರುವುದು, ಅವಳನ್ನು ಸ್ಪರ್ಶಿಸುವುದು, ಅವಳನ್ನು ಪ್ರೀತಿಸುವುದು ಅವಳಿಗೆ ತುಂಬ ಚೆನ್ನಾಗಿ ಅನಿಸುತ್ತಿತ್ತು. ಅವಳಿಗೆ ಇದು ಯಾವ ರೀತಿಯ ಭಾವನೆ ಎಂದು ಅರ್ಥವಾಗುತ್ತಿರಲಿಲ್ಲ. ಆದರೆ ಈ ವಿಚಿತ್ರ ಭಾವನೆ ಅಭಿನವನ ಎದೆಯ ಮೇಲೆ ಹೊರಗಿದರೆ ಮಾತ್ರ ಶಾಂತವಾಗುತ್ತದೆ ಎಂದು ಅವಳಿಗೆ ಗೊತ್ತಿತ್ತು. ಅಭಿನವನೊಂದಿಗೆ ಅವಳಿಗೆ ನೆಮ್ಮದಿ ಸಿಗುತ್ತಿಲ್ಲ ಎಂದು ಹೇಳಲಾಗುವುದಿಲ್ಲ, ಆದರೆ ಆ ವಯಸ್ಸು ಮತ್ತು ದೇಹದ ಹೊಸ ಬದಲಾವಣೆಗಳು ಅವಳಿಗೆ ಅಭಿನವನಿಂದ ಅದನ್ನು ಮಾಡಿಸಲು ಬಯಸುತ್ತಿದ್ದವು. ಅದನ್ನು ಅಭಿನವ್ ಮಾಡಲು ಬಯಸುತ್ತಿರಲಿಲ್ಲ, ಏಕೆಂದರೆ ಅವನ ಬೇಬಿ ಡಾಲ್ ಅವನ ಪ್ರಕಾರ ಇನ್ನೂ ತುಂಬ ಚಿಕ್ಕವಳಾಗಿದ್ದಳು. ನಿನ್ನ ಮನಸ್ಸು ನನ್ನಿಂದ ನಿನಗೆ ಬೇಕಾದಂತೆ ಮಾಡಿಸಲು ಸಾಧ್ಯವಿಲ್ಲ ಎಂದು ಅಭಿನವ್ ಹೇಳಿದಾಗ ಅದಿತಿ ನಿರಾಶೆಯಿಂದ ಅವನನ್ನು ನೋಡಿ ನಂತರ ತನ್ನ ತಲೆಯನ್ನು ಅವನ ಎದೆಯ ಮೇಲೆ ಇರಿಸಿಕೊಂಡಳು ಮತ್ತು ಮನಸ್ಸಿನಲ್ಲಿ, ನೀವು ದೂರ ಉಳಿಯುವುದರಲ್ಲಿ ಕಲ್ಲಿನಂತೆ ಕಠಿಣರಾಗಿದ್ದರೆ ನಾನು ನಿಮ್ಮ ಹತ್ತಿರ ಬಂದು ನಿಮ್ಮ ಸಂಯಮವನ್ನು ಮಂಜಿನಂತೆ ಕರಗಿಸುತ್ತೇನೆ ಎಂದು ಹೇಳಿದಳು. ಈಗ ಅವಳ ಕಣ್ಣುಗಳಲ್ಲಿ ತುಂಟತನವಿತ್ತು ಮತ್ತು ತುಟಿಗಳ ಮೇಲೆ ನಗು ಇತ್ತು. ಹೀಗೆ ಕೆಲವು ದಿನಗಳು ಕಳೆದವು. ಈ ಕಳೆದ ದಿನಗಳಲ್ಲಿ ಅದಿತಿ ಅಭಿನವನನ್ನು ರೋಹಿಣಿ ಮತ್ತು ನಿಯತಿಯ ಬಗ್ಗೆ ಹಲವಾರು ಬಾರಿ ಕೇಳಿದಳು, ಆದರೆ ಪ್ರತಿ ಬಾರಿಯೂ ಅಭಿನವ್ ಮೌನವಾಗಿರುತ್ತಿದ್ದನು. ಹರ್ಷ ಕೂಡ ಇಷ್ಟು ದಿನಗಳಿಂದ ಮನೆಯಲ್ಲಿ ಇರಲಿಲ್ಲ, ಆದ್ದರಿಂದ ಮನಿಷಾ ಕೂಡ ಈ ಬಗ್ಗೆ ಅಭಿನವನನ್ನು ಪ್ರಶ್ನಿಸಿದಳು. ಆದರೆ ಅಭಿನವ್ ಅವಳಿಗೆ ಏನೂ ಹೇಳಲಿಲ್ಲ ಮತ್ತು ಬದಲಾಗಿ ಅವಳು ಈ ಮನೆಯಲ್ಲಿ ಇರಬೇಕಾದರೆ ಸರಿಯಾಗಿ ಇರಬೇಕು, ಇಲ್ಲದಿದ್ದರೆ ಅವಳು ಇಲ್ಲಿಂದ ಹೋಗಬಹುದು ಎಂದು ಎಚ್ಚರಿಕೆ ಕೊಟ್ಟನು. ಮನಿಷಾಗೆ ರೋಹಿಣಿ ಮತ್ತು ನಿಯತಿಯ ಯೋಜನೆಯಲ್ಲಿ ಯಾವುದೇ ಪಾತ್ರ ಇರಲಿಲ್ಲ, ಆದರೆ ಅವಳು ಕೂಡ ನಿರಪರಾಧಿಯಾಗಿರಲಿಲ್ಲ.
ಅವಳ ಉದ್ದೇಶಗಳು ಕೂಡ ಅದಿತಿಯನ್ನು ಈ ಮನೆಯಿಂದ ಹೊರ ಹಾಕುವಂತೆಯೇ ಇದ್ದವು ಮತ್ತು ಅಭಿನವ್ಗೆ ಈ ವಿಷಯ ಮತ್ತು ಇದರ ಕಾರಣ ಚೆನ್ನಾಗಿ ಗೊತ್ತಿತ್ತು. ಆದರೆ ಯಾರೊಬ್ಬರ ಮನಸ್ಸಿನ ಕಾಲ್ಪನಿಕ ಯೋಜನೆಗಳಿಂದ ಅವನಿಗೆ ಯಾವುದೇ ವ್ಯತ್ಯಾಸವಿರಲಿಲ್ಲ. ಇಂದು ಅದಿತಿ ಕಾಲೇಜಿಗೆ ಹೋಗುತ್ತಿದ್ದಳು. ಅದಿತಿಗೆ ಗುಂಡು ತಗುಲಿದ ದಿನದ ನಂತರ ಇಂದು ಮೊದಲ ಬಾರಿಗೆ ಅವಳು ಹೊರಗೆ ಹೋಗುತ್ತಿದ್ದಳು. ಆದ್ದರಿಂದ ಅಭಿನವ್ ಈಗ ಎಲ್ಲ ಭದ್ರತೆಯನ್ನು ಇನ್ನಷ್ಟು ಬಿಗಿಗೊಳಿಸಿದ್ದನು. ಅವನ ಶತ್ರುಗಳ ಒಂದು ಗುಂಪು ಮುಗಿದಿದ್ದರೂ ಒಂದು ದೊಡ್ಡ ಸಾಲು ಇನ್ನೂ ಉಳಿದಿತ್ತು ಮತ್ತು ಈಗ ಅವನಿಗೆ ಒಂದು ವಿಷಯ ಸಂಪೂರ್ಣವಾಗಿ ಸ್ಪಷ್ಟವಾಗಿತ್ತು. ಅವನ ಪ್ರತಿಯೊಬ್ಬ ಶತ್ರುವಿನ ಕಣ್ಣುಗಳು ಅದಿತಿಯ ಮೇಲಿವೆ ಮತ್ತು ಈಗ ಅವನನ್ನು ದುರ್ಬಲಗೊಳಿಸಲು ಪ್ರತಿಯೊಂದು ದಾಳಿಯೂ ಅದಿತಿಯ ಮೇಲೆ ಮಾಡಲಾಗುವುದು. ಆದರೆ ಎದುರಿನವನು ಜಾಣ ಮತ್ತು ಕುತಂತ್ರಿಯಾಗಿದ್ದರೆ ಅಭಿನವ್ ಕಣ್ಣನನ್ನು ಎದುರಿಸಲು ಶತ್ರು 2 ಬಾರಿ ಹುಟ್ಟಬೇಕಾಗುತ್ತದೆ. ಆದರೆ ಯಾರಿಂದಲೂ ಸೋಲದ ಅವನನ್ನು ಗಾಯಗೊಳಿಸಲು ಅದಿತಿಯ ಕಣ್ಣುಗಳೇ ಸಾಕಾಗಿದ್ದವು. ಅದು ಸದ್ಯಕ್ಕೆ ಓರೆಯಾಗಿ ಅಭಿನವನ ಮೇಲೆ ಹೋಗುತ್ತಿತ್ತು, ಏಕೆಂದರೆ ಅದಿತಿ ಕನ್ನಡಿಯಲ್ಲಿ ನಿಂತು ತನ್ನ ಕಣ್ಣುಗಳಿಗೆ ಕಾಡಿಗೆ ಹಾಕುತ್ತಿದ್ದಳು ಮತ್ತು ಅಭಿನವ್ ಒಂದು ಕಡೆ ನಿಂತು ತನ್ನ ಬಟ್ಟೆಗಳನ್ನು ಧರಿಸುತ್ತಿದ್ದನು. ಅವನ ಎದೆ ಇನ್ನೂ ಬಟ್ಟೆ ಇಲ್ಲದೇ ಇತ್ತು ಮತ್ತು ಕೆಳಗೆ ಪ್ಯಾಂಟ್ ಧರಿಸಿದ್ದನು. ಅದಿತಿಯ ಗಮನ ತನ್ನನ್ನು ತಾನೇ ಸಿದ್ಧಪಡಿಸಿಕೊಳ್ಳುವುದಕ್ಕಿಂತ ಅಭಿನವನನ್ನು ನೋಡುವ ಕಡೆಗೆ ಹೆಚ್ಚಿತ್ತು ಮತ್ತು ಅಭಿನವ್ ಕೂಡ ಇದನ್ನು ಗಮನಿಸುತ್ತಿದ್ದನು. ಅವನು ಸುಮ್ಮನೆ ಅದಿತಿಯ ಹತ್ತಿರ ಬಂದನು ಮತ್ತು ಅಭಿನವನ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದ ಅದಿತಿಗೆ ಈ ವಿಷಯದ ಬಗ್ಗೆ ಗಮನವಿರಲಿಲ್ಲ. ಮುಂದುವರಿಯಿತು.